ಶ್ರೀ ಗುರುಚರಿತ್ರೆ ಅಧ್ಯಾಯ 23 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ. ಸಿದ್ಧಮುನಿ ಇನ್ನೂ ಹೇಳಿದರು. ನಾಮಾಧಾರಕ ಶ್ರೀ ಗುರುವು ಗೊಡ್ಡೆಮ್ಮೆಯಿಂದ ಹಾಲು ಕರೆಸಿದ್ದುದರಿಂದ ಅಲ್ಲಿಯವರೆಗೂ ಗುಪ್ತವಾಗಿದ್ದ ಅವರ ಮಹಿಮೆ ಪ್ರಕಟಗೊಂಡಿತು. ಮರುದಿನ ಕೆಲವರು ಗ್ರಾಮಸ್ಥರು ಮಣ್ಣು ಹೊಡೆಯಲು ಎಮ್ಮೆಯನ್ನು ಬಾಡಿಗೆಗೆ ಕೊಡಿರೆಂದು ಕೇಳಲು ಬಂದರು. ಆಗ ಆ ಬ್ರಾಹ್ಮಣ, ಅಯ್ಯ, ನಮ್ಮ ಎಮ್ಮೆ ಹಾಲು ಕೊಡುತ್ತಿದೆ, ಆದ್ದರಿಂದ ಇನ್ನು ಮೇಲೆ ಅದನ್ನು ಮಣ್ಣು ಹೊರುವುದಕ್ಕೆ ಕಳುಹಿಸುವುದಿಲ್ಲ ಎಂದು ಹೇಳಿ ಅಂದು ಆ ಎಮ್ಮೆ ಕೊಟ್ಟಿದ್ದ ಹಾಲನ್ನು ತೋರಿಸಿದ. ಆ ಗ್ರಾಮಸ್ಥರು, ಅರೆ, ಇಲ್ಲಿಯವರೆಗೂ ಒಂದು ಸಲವಾದರೂ ಹೆದೆಗೆ ಬರದ ಈ ಮುದಿ ಎಮ್ಮೆ ಹಾಲು ಹೇಗೆ ಕೊಟ್ಟಿತು ಎಂದು ಆಶ್ಚರ್ಯಪಟ್ಟರು. ಅದ್ಭುತವಾದ ಈ ವಾರ್ತೆ ಆ ಪ್ರದೇಶದಲ್ಲೆಲ್ಲ ಹರಡಿ ಆ ನಗರ ವಾಸಿಗಳೆಲ್ಲರೂ ರಾಜನಿಗೂ ತಿಳಿಯಿತು. ಆತನು ಆಶ್ಚರ್ಯಪಟ್ಟು ಕುತೂಹಲದಿಂದ ಬ್ರಾಹ್ಮಣನ ಮನೆಗೆ ಬಂದು ನೋಡಿದನು. ಅದು ಸಂಗಮದಲ್ಲಿ ವಾಸಿಸುತ್ತಿರುವ ಯತೀಶ್ವರರ ಮಹಿಮೆಯಿಂದ ಎಂದು ತಿಳಿದುಕೊಂಡನು. ತಕ್ಷಣವೇ ಅವನು ಸಕುಟುಂಬ ಪರಿವಾರದೊಡನೆ ಸಂಗಮಕ್ಕೆ ಹೋಗಿ ಶ್ರೀ ಗುರುವಿನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೀಗೆ ಸ್ತುತಿಸಿದ. ಜಗದ್ಗುರು, ನಿಮಗೆ ಜಯವಾಗಲಿ. ಮಾಯಾ ಮೋಹಿತನಾದ ನನಗೆ ತ್ರಿಮೂರ್ತಿ ಸ್ವರೂಪರಾದ ನಿಮ್ಮ ಅಪಾರ ಮಹಿಮೆ ತಿಳಿಯಲಿಲ್ಲ. ಪರಂಜ್ಯೋತಿ ಸ್ವರೂಪ ನನ್ನನ್ನು ನೀವೇ ಸಂಸಾರದಿಂದ ಉದ್ಧರಿಸಬೇಕು. ಪಾಮರರ ದೃಷ್ಟಿಯಲ್ಲಿ ಮಾನವನಂತೆ ಕಾಣಿಸುವ ನೀವು ವಿಶ್ವಕರ್ತರು. ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ಸಂತೋಷದಿಂದ ಆತನನ್ನು ಆಶೀರ್ವದಿಸಿ, ರಾಜ, ನಾವು ತಪಸ್ವಿಗಳು, ಅರಣ್ಯದಲ್ಲಿ ನಿವಾಸ ಮಾಡುವ ಸನ್ಯಾಸಿಗಳು. ನೀನು ಸಕುಟುಂಬ ಪರಿವಾರವಾಗಿ ಸಮೇತನಾಗಿ ನಮ್ಮ ದರ್ಶನಕ್ಕೆ ಬಂದಿದ್ದೀಯಲ್ಲ ಎಂದರು. ರಾಜ ಸವಿನಯವಾಗಿ ನಮಸ್ಕಾರ ಮಾಡಿ, ಪ್ರಭು, ನೀವು ಭಕ್ತರನ್ನು ಉದ್ಧರಿಸಲೆಂದು ಅವತರಿಸಿದ ನಾರಾಯಣನೇ. ವಾತ್ಸಲ್ಯದಿಂದ ಅವರ ಕೋರಿಕೆಗಳನ್ನು ಅನುಗ್ರಹಿಸಿ ಸಂತೋಷಪಡಿಸುವುದೇ ನಿಮ್ಮ ಸ್ವಭಾವ. ಅಂತಹ ನೀವು ಈ ಕಾಡಿನಲ್ಲಿ ವಾಸ ಮಾಡುವುದೇತಕ್ಕೆ? ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ನೀವು ಗಂಧರ್ವಪುರದಲ್ಲಿ ನಿವಾಸ ಮಾಡಿ. ನೀವು ಅನುಷ್ಠಾನ ಮಾಡಿಕೊಳ್ಳಲು ಮಠ ನಿರ್ಮಿಸಿ ನಿಮಗೆ ಅರ್ಪಿಸಿಕೊಳ್ಳುತ್ತೇನೆ. ನೀವು ಅಲ್ಲಿದ್ದುಕೊಂಡು ನಮ್ಮನ್ನು ಉದ್ಧಾರ ಮಾಡಿ ನಮ್ಮ ಪಟ್ಟಣವನ್ನು ಪಾವನ ಮಾಡಿ ಎಂದು ಸ್ವಾಮಿ ಪಾದಗಳನ್ನು ಹಿಡಿದುಕೊಂಡ. ಆಗ ಸ್ವಾಮಿ, ಇದು ಭಗವದ್ದಿಚ್ಛೆ. ನಾವು ಪ್ರಕಟಗೊಳ್ಳುವ ಸಮಯ ಸನ್ನಿಹಿತವಾಗಿದೆ. ಆದ್ದರಿಂದ ಸ್ವಲ್ಪ ಕಾಲ ಗಂಧರ್ವಪುರದಲ್ಲಿ ವಾಸ ಮಾಡಿ ರಾಜನನ್ನು ಭಕ್ತರನ್ನು ರಕ್ಷಿಸಬೇಕು ಎಂದುಕೊಂಡು ಅನುಮತಿಸಿದರು. ರಾಜನು ಬಹಳ ಸಂತೋಷಪಟ್ಟು ಶ್ರೀ ಗುರುವನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ವಾದ್ಯ, ನೃತ್ಯ, ಗೀತಾದಿಗಳೊಡನೆ ನಗರದೊಳಕ್ಕೆ ಕರೆಸಿಕೊಂಡು ಹೊರಟ. ಪಲ್ಲಕ್ಕಿಯ ಮುಂದೆ ಆನೆಗಳು, ಕುದುರೆಗಳು, ಅವುಗಳ ಹಿಂದೆ ರಾಜ, ಆತನ ಪರಿವಾರ, ಮಾಧಗರು ನಡೆದು ಬರುತ್ತಿದ್ದಾರೆ. ರಾಜ ಸ್ವಯಂ ತಾನೇ ಸ್ವಾಮಿಗೆ ಛತ್ರ ಹಿಡಿದು ನಿಂತಿದ್ದಾನೆ. ವಿಪ್ರರು ವೇದ ಮಂತ್ರಗಳನ್ನು ಓದುತ್ತಿದ್ದರೆ ಮಂದಿಮಾಘಧರು ಗುರುಗಳನ್ನು ಸ್ತುತಿಸುತ್ತಿದ್ದಾರೆ. ನಗರವಾಸಿಗಳೆಲ್ಲರೂ ಭಕ್ತಿಯಿಂದ ಸ್ವಾಮಿಗೆ ಎದುರಾಗಿ ಜಯ ಜಯಕಾರಗಳನ್ನು ಮಾಡುತ್ತಾ ಊರಿನೊಳಕ್ಕೆ ಕರೆತರುತ್ತಿದ್ದಾರೆ. ಮೆರವಣಿಗೆ ಪಶ್ಚಿಮ ದಿಕ್ಕಿನಿಂದ ಗಂಧರ್ವಪುರದೊಳಕ್ಕೆ ಪ್ರವೇಶಿಸುತ್ತಿದೆ. ಅಲ್ಲೊಂದು ದೊಡ್ಡ ಅಶ್ವತ್ಥ ವೃಕ್ಷವಿದೆ. ಅದರ ಸಮೀಪದಲ್ಲಿ ಮನೆಗಳೆಲ್ಲ ಹಾಳು ಬಿದ್ದು ನಿರ್ಮಾನುಷ್ಯವಾಗಿವೆ. ಅದಕ್ಕೆ ಕಾರಣ, ಆ ಗಿಡದಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸನಿದ್ದಾನೆ. ಅವನು ಆ ಪ್ರದೇಶಕ್ಕೆ ಬಂದ ಮಾನವರನ್ನು, ಜಂತುಗಳನ್ನು ನುಂಗಿ ಹಾಕುತ್ತಾನೆ. ಅವನಿಗೆ ಭಯಪಟ್ಟು ಆ ಪ್ರಾಂತ್ಯದವರೆಲ್ಲರೂ ತಮ್ಮ ಮನೆಗಳನ್ನು ಬಿಟ್ಟು ಆ ಪಟ್ಟಣದಲ್ಲಿ ಬೇರೊಂದು ಕಡೆ ವಾಸಿಸುತ್ತಿದ್ದಾರೆ. ಮೆರವಣಿಗೆ ಆ ಗಿಡದ ಹತ್ತಿರ ಬರುತ್ತಿದ್ದ ಹಾಗೆ ಸ್ವಾಮಿ ಪಲ್ಲಕ್ಕಿಯಿಂದ ಕುಳಿತು ಆ ಗಿಡದ ಕಡೆ ನೋಡಿದರು. ಮಿಕ್ಕ ಯಾರಿಗೂ ಕಾಣಿಸದೆ ಹೋದರೂ ಆ ಬ್ರಹ್ಮ ರಾಕ್ಷಸ ಮರವಿಳಿದು ಬಂದ. ಸ್ವಾಮಿಗೆ ನಮಸ್ಕಾರ ಮಾಡಿ ತನ್ನನ್ನು ಉದ್ಧರಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ತನ್ನನ್ನು ಉದ್ಧರಿಸಬೇಕೆಂದು ಅವನು ಪ್ರಾರ್ಥಿಸಿಕೊಂಡನು. ಆ ಪ್ರಾಂತ್ಯದಲ್ಲವರು ತಮ್ಮ ಮನೆಗಳನ್ನು ಬಿಟ್ಟು ಆ ಪಟ್ಟಣದಲ್ಲಿ ಬೇರೊಂದು ಕಡೆ ವಾಸ ಮಾಡುತ್ತಿದ್ದರು. ಮೆರವಣಿಗೆ ಆ ಗಿಡದ ಹತ್ತಿರ ಬರುತ್ತಿದ್ದಾಗಲೇ ಸ್ವಾಮಿ ಪಲ್ಲಕ್ಕಿಯಿಂದ ಕುಳಿತು ಗಿಡದ ಕಡೆ ನೋಡಿದರು. ಮಿಕ್ಕ ಯಾರಿಗೂ ಕಾಣಿಸದ ಹೊರದು ಹೋದರೂ ಬ್ರಹ್ಮ ರಾಕ್ಷಸನು ಮರವಿಳಿದು ಬಂದು ಸ್ವಾಮಿಗೆ ನಮಸ್ಕಾರ ಮಾಡಿ ತನ್ನನ್ನು ಉದ್ಧರಿಸಿ ಎಂದು ಪ್ರಾರ್ಥಿಸಿಕೊಂಡನು. ಪರಾತ್ಪರರು ಕರುಣಾಮೂರ್ತಿಯೂ ಆದ ಶ್ರೀ ನೃಸಿಂಹ ಸರಸ್ವತಿ ಅವನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರು. ತಕ್ಷಣವೇ ಅವನಿಗೆ ಮಾನವಾಕಾರ ಬಂದು ಎಲ್ಲರಿಗೂ ಕಾಣಿಸಿದ. ಸ್ವಾಮಿ ಅವನಿಗೆ, ಮಗು, ನೀನು ಕೂಡಲೇ ಸಂಗಮಕ್ಕೆ ಹೋಗಿ ಸ್ನಾನ ಮಾಡು. ನಿನ್ನ ಪಾಪನಾಶವಾಗಿ ಮುಕ್ತಿ ಪಡೆಯುವೆ ಎಂದು ಆದೇಶ ಕೊಟ್ಟರು. ಅವನು ಸ್ವಾಮಿಗೆ ನಮಸ್ಕಾರ ಮಾಡಿ ಆ ಕೂಡಲೇ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಆ ಶರೀರವನ್ನು
ಬಿಟ್ಟು ಮುಕ್ತಿ ಹೊಂದಿದ. ಈ ಘಟನೆಯನ್ನು ನೋಡಿದ ಪಟ್ಟಣವಾಸಿಗಳು ಶ್ರೀ ಗುರುವು ಸಾಕ್ಷಾತ್ ಪರಮೇಶ್ವರನೇ ಎಂದು ತಿಳಿದುಕೊಂಡರು. ಆಗ ಶ್ರೀ ಗುರುವು ನಮಗೆ ಮಠವನ್ನು ಇಲ್ಲೇ ನಿರ್ಮಿಸಬೇಕು ಎಂದರು. ಆ ಕ್ಷಣದಲ್ಲೇ ಅಲ್ಲೇ ಸಮೀಪದಲ್ಲಿದ್ದ ಒಂದು ಒಂದು ಪಾಳು ಬಿದ್ದಿದ್ದ ಮನೆಯನ್ನು ಶುಭ್ರ ಮಾಡಿದರು. ಅದನ್ನೇ ರಾಜ ಒಂದು ಮಠವಾಗಿ ಮಾರ್ಪಾಡಿಸಿ ಸ್ವಾಮಿಗೆ ಸಮರ್ಪಿಸಿದ. ಸ್ವಾಮಿ ಅಲ್ಲಿದ್ದುಕೊಂಡು ನಿತ್ಯವೂ ಸ್ನಾನ ಅನುಷ್ಠಾನಗಳಿಗೆ ಸಂಗಮಕ್ಕೆ ಹೋಗಿ ಬರುತ್ತಿದ್ದರು. ಪ್ರತಿದಿನವೂ ರಾಜ ಅವರನ್ನು ದರ್ಶನ ಮಾಡಿ ಪೂಜಿಸುವನು. ಶ್ರೀ ಗುರುವು ಸಂಗಮಕ್ಕೆ ಹೋಗಿರುವಾಗ ಮತ್ತೆ ಮಠಕ್ಕೆ ಹಿಂತಿರುಗುವಾಗ ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ರಾಜ ಮರ್ಯಾದೆಯಿಂದ ಕರೆಸಿಕೊಂಡು ಹೋಗುತ್ತಿದ್ದ. ಪ್ರತಿದಿನವೂ ಅನೇಕರು ಶ್ರೀ ಗುರುವ ದರ್ಶನಕ್ಕೆ ಬರುತ್ತಿದ್ದರು. ಆ ಪಟ್ಟಣದಲ್ಲಿ ಪ್ರತಿನಿತ್ಯವೂ ಬ್ರಾಹ್ಮಣ ಸಂತರ್ಪಣೆ ನಡೆಯುತ್ತಿತ್ತು. ಹಾಗೆ ಶ್ರೀ ಗುರುವಿನ ಕೀರ್ತಿ ಗ್ರಾಮಗಳೆಲ್ಲವರೆಗೂ ಎಲ್ಲೆಲ್ಲೂ ಹರಡಿತು. ಗಂಧರ್ವ ನಗರಕ್ಕೆ ಸ್ವಲ್ಪ ದೂರದಲ್ಲಿ ಕುಮಸಿ ಕುಂಸಿ ಎನ್ನುವ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿ ಎನ್ನುವ ಸನ್ಯಾಸಿ ಇರುತ್ತಿದ್ದ. ವೇದ ವಿದನಾದ ಆ ಯತಿ ನಿತ್ಯವೂ ನೃಸಿಂಹ ಅವತಾರವನ್ನು ಮಾನಸ ಪೂಜೆಯಿಂದ ಉಪಾಸನೆ ಮಾಡುತ್ತಿದ್ದ. ಅವನು ಶ್ರೀ ಗುರುವನ್ನು ಕುರಿತು ಕೇಳಿ ಆ ಯತಿ ಡಾಂಬಿಕ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ವೈಭವವನ್ನು ಅನುಭವಿಸುತ್ತಿದ್ದಾನೆ ಎಂದು ಅಪೇಕ್ಷಣೆ ಮಾಡುತ್ತಿದ್ದ. ವಿಶ್ವವ್ಯಾಪಿ ಸರ್ವಸಾಕ್ಷಿಯಾದ ಶ್ರೀ ಗುರುವೇ ಆ ಸನ್ಯಾಸಿ ಮಾಡುತ್ತಿದ್ದ ಆತ್ಮನಿಂದೆಯನ್ನು ತಿಳಿದುಕೊಂಡು ಆಗೊಂದು ಅದ್ಭುತ ವಿಚಿತ್ರ ನಡೆಯಿತು. ಶ್ರೀ ದತ್ತಾಯ ಗುರವೇ ನಮಃ. ಶ್ರೀ ಶ್ರೀಪಾದ ಶ್ರೀ ವಲ್ಲಭಾಯ ನಮಃ. ಶ್ರೀ ನೃಸಿಂಹ ಸರಸ್ವತೇ ನಮಃ.